ಎಲ್ರಿಗೂ ನಮಸ್ಕಾರ. ಯೋಗೀಶ್ ಅಪ್ಪಾಜಯ್ಯ, ಮಾಜಿ ಅಧಿಕಾರಿ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ, ತರಬೇತುದಾರ ಹಾಗೂ ಸಲಹೆಗಾರ ಮತ್ತು ಅಗ್ರ ಪ್ರೇರಕ ಭಾಷಣಕಾರ. ನನ್ನ ಪ್ರೇರಣಾ ಸರಣಿಯ ಭಾಗ 1ಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಒಂದು ನನ್ನ ಜೀವನದಲ್ಲಿ ಭಾಳಷ್ಟು ಭಾಳ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀರಿರಂಥ ಒಂದು ಚಿಕ್ಕ ಕಥೆಯನ್ನು ನಾನು ಬಹುಶಃ ಯಾವುದೋ ಕಾರ್ಯಕ್ರಮದಲ್ಲಿ ಕೇಳಿದಂಥದ್ದು, ಅದನ್ನು ಇವತ್ತು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ. ಯಾವುದೋ ಒಬ್ಬ ವ್ಯಕ್ತಿ, ಅದರಲ್ಲೂ ನಗರದಲ್ಲಿದ್ದಂಥ ಯಾವುದೋ ವ್ಯಕ್ತಿ ಅವನ ಮನೆ ಮುಂದೆ ಇದ್ದಂಥ ಒಂದು ಸುಂದರವಾದಂಥ ತೋಟದಲ್ಲಿ ಕೂತ್ಕೊಂಡು ದಿನಪತ್ರಿಕೆ ಓದ್ತಾ ಇದ್ದಂತೆ. ಆ ಸುತ್ತ ಭಾಳ ಹುಲ್ಲು ಹಸೆಲ್ಲ ಮಾಡಿಕೊಂಡು, ಅಲಂಕಾರಿಕ ಗಿಡಗಳನ್ನ ಹಾಕ್ಕೊಂಡು, ಒಂದು ಚಿಕ್ಕ ತೋಟ ಮಾಡಿಕೊಂಡು ಅದರಲ್ಲಿ ದಿನಪತ್ರಿಕೆ ಓದ್ತಾ ಇದ್ದ. ಅಷ್ಟೊತ್ತಿಗೆ ಅವನ ಸ್ನೇಹಿತ ಬಂದಂತೆ, ಅವನನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಅವನ ಸ್ನೇಹಿತ ಬಂದ, ಇಬ್ಬರು ಕೂತ್ಕೊಂಡು ಲೋಕಾರೂಢಿಯಾಗಿ ಮಾತಾಡ್ತಾ ಇದ್ರಂತೆ. ಆಗ ಅವನ ಸ್ನೇಹಿತನಿಗೆ ಎಲ್ಲಿಂದನೋ ಒಂದು ಸದ್ದು ಬರ್ತಾ ಇದೆ ಅಂತ ಅನ್ನಿಸ್ತಂತೆ. ಎಲ್ಲಿಂದ ಸದ್ದು ಬರ್ತಾ ಇದೆ ಅಂತ ಅವನು ಎಲ್ಲಿ ಗಮನಿಸಿದ್ರು ಗೊತ್ತಾಗಲಿಲ್ಲ. ಆಗ ಕೇಳಿದ್ನಂತೆ ಆ ಮನೆಯ ಮಾಲೀಕನಿಗೆ, ಎಲ್ಲಪ್ಪ ಅದು ಸದ್ದು ಬರ್ತಾ ಇದೆಯಲ್ಲ, ಏನದು ಅಂತ ಕೇಳಿದ್ನಂತೆ. ಅವಾಗ ಮನೆ ಮಾಲೀಕ ಹೇಳಿದ್ನಂತೆ, ಅಲ್ಲೇ ಆ ಹುಲ್ಲು ಹಸಿನ ಮೇಲೆ ನಾನು ನನ್ನ ಸಾಕು ನಾಯಿ ಮಲಗಿದೆ ನೋಡು, ಬಹುಶಃ ಅದೇನೋ ಸದ್ದು ಮಾಡ್ತಾ ಇರಬೇಕು ಅಂತಂದಂತೆ. ಅದಕ್ಕೆ ಅವನ ಸ್ನೇಹಿತ ಕೇಳಿದ್ನಂತೆ, ಅಲ್ಲ ಆ ಹುಲ್ಲು ಹಸು ಅಷ್ಟು ಮೃದುವಾಗಿದೆ, ಹಾಸಿಗೆ ಎಷ್ಟು ನೌರಾಗಿದೆ, ಅಂಥ ಒಂದು ಮೃದುವಾದಂಥ ನೌರಾದಂಥ ಹುಲ್ಲು ಹಸಿನ ಮೇಲೆ ಕೂತ್ಕೊಂಡು ಆ ನಾಯಿ ಯಾಕೆ ಅದು ಕುಯ್ ಕುಯ್ ಅಂತ ಸದ್ದು ಮಾಡ್ತಾ ಇದೆಯಲ್ಲ ಅಂತ ಪ್ರಶ್ನೆ ಮಾಡಿದ್ನಂತೆ ಅವನ ಸ್ನೇಹಿತ. ಅದಕ್ಕೆ ಮಾಲೀಕ ಹೇಳಿದ್ನಂತೆ, ಬಹುಶಃ ನನ್ನ ಸಾಕು ನಾಯಿ ಏನು ಕೆಳಗಡೆ ಕೂತಿದೆಯಲ್ಲ, ಆ ಕೂತಿರೋಂಥ ಒಂದು ಬಹುಶಃ ಕೆಳಗಡೆ ಅದಕ್ಕೆ ಚುಚ್ಚಂತ ಅಥವಾ ಸಣ್ಣದಾಗಿ ಚಿಕ್ಕದಾಗಿ ನೋವು ಮಾಡ್ತಿರೋಂಥ ಒಂದು ಯಾವುದೋ ಚೂಪಾಗಿರೋಂಥ ಒಂದು ಪದಾರ್ಥದ ಮೇಲೆ, ಮುಳ್ಳಿನ ಮೇಲೆ ಕೂತಿರ್ಬೋದೇನೋ, ಬಹುಶಃ ಅದಕ್ಕೆ ಅದು ಅದೇ ಜಾಗದಲ್ಲಿ ಕೂತ್ಕೊಂಡು ಕುಯ್ ಕುಯ್ ಅಂತ ಸದ್ದು ಮಾಡ್ತಾ ಇದೆ ಅಂತ ಹೇಳಿದ್ನಂತೆ. ಇವನ ಸ್ನೇಹಿತನಿಗೆ ಆಶ್ಚರ್ಯ, ಅಲ್ಲಪ್ಪ ಹಾಗಿದ್ರೆ ಅದಕ್ಕೆ ಅದು ಚುಚ್ತಾ ಇದೆ, ನೋವಾಗ್ತಾ ಇದೆ ಒಂದು ವೇಳೆ ನೋವಾಗ್ತಿದೆ ಅನ್ಸಿದ್ರೆ ಅದು ಯಾಕೆ ಮತ್ತು ಆ ಜಾಗದಿಂದ ಎದ್ದು ಪಕ್ಕದ ಜಾಗಕ್ಕೆ ಯಾಕೆ ಹೋಗಿ ಅದು ಮಲಗ್ತಾ ಇಲ್ಲ ಅಥವಾ ಕೂರ್ತಾ ಇಲ್ಲ ಅಂತ ಕೇಳಿದ್ನಂತೆ. ಅದಕ್ಕೆ ಮನೆ ಮಾಲೀಕ ಹೇಳಿದ್ನಂತೆ, ಬಹುಶಃ ನನ್ನ ಸಾಕು ನಾಯಿಗೆ ಇನ್ನೂ ಸಹ ಆ ಜಾಗದಿಂದ ಎದ್ದು ಪಕ್ಕಕ್ಕೆ ಹೋಗಿ ಮಲಗಬೇಕು ಅಂತ ನಿರ್ಧಾರ ಮಾಡೋಷ್ಟು ಇನ್ನೂ ಬಹುಶಃ ಆ ನೋವು ಆಗ್ತಾ ಇಲ್ವೇನೋ, ಆ ಮುಳ್ಳು ಅಥವಾ ಚೂಪಾದ ಪದಾರ್ಥ ಚುಚ್ತಾ ಇಲ್ಲ ಅನಿಸುತ್ತೆ, ಹಾಗಾಗಿ ಅದೇ ಜಾಗದಲ್ಲಿ ಕೂತ್ಕೊಂಡು ಕುಯ್ ಕುಯ್ ಅಂತ ಅನ್ಸುತ್ತೆ ಅಂತ ಅನ್ನಂತೆ. ಬಹುಶಃ ಈ ಒಂದು ಚಿಕ್ಕ ಕಥೆಯ ಸಾರಾಂಶ ಅಥವಾ ತಾತ್ಪರ್ಯ ಎಷ್ಟು ಜನಕ್ಕೆ ಅರ್ಥ ಆಗಿದೆ ಗೊತ್ತಿಲ್ಲ, ಅಥವಾ ಎಷ್ಟು ಜನಕ್ಕೆ ಚುಚ್ಚಿದೆಯಲ್ಲೋ ಗೊತ್ತಿಲ್ಲ. ಇದರ ತಾತ್ಪರ್ಯ ಅಥವಾ ಸಾರಾಂಶವನ್ನು ನಾನು ಗ್ರಹಿಸೋದು ಹೀಗೆ: ಭಾಳಷ್ಟು ಜನ ನಮ್ಮ ಜೀವನಗಳಲ್ಲಿ ಭಾಳಷ್ಟು ಕಷ್ಟಗಳಿರ್ತದೆ, ಭಾಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀವಿ. ಆ ಸಮಸ್ಯೆಗಳ ಮೇಲೆ ಕೂತಿರ್ತೀವಿ, ಕುಯ್ ಕುಯ್ ಅಂತ ಇರ್ತೀವಿ. ಆದರೆ ಅದನ್ನು ಎದುರಿಸಿ ಅಥವಾ ಆ ಜಾಗ ಬಿಟ್ಟು ಮತ್ತೊಂದು ಜಾಗಕ್ಕೆ ಹೋಗ್ಲಿಕ್ಕೆ ನಾವು ನಿರ್ಧಾರ ಮಾಡೋದು ಭಾಳ ಕಡಿಮೆ. ಹಣದ ಸಮಸ್ಯೆ, ಆ ಸಮಸ್ಯೆ, ಈ ಸಮಸ್ಯೆ ಅಂತ ಹೇಳ್ತಾನೆ ಇರ್ತೀವಿ ವಿನಃ ಅದನ್ನು ಆ ಜಾಗದಿಂದ ಬಿಟ್ಟು ಅಂದರೆ ಬದಲಾವಣೆ ಆಗಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಲ್ಲ. ಹಾಗಾಗಿ ಬಹುಶಃ ಈ ಒಂದು ಚಿಕ್ಕ ಕತೆ ಇದನ್ನು ನೋಡಿರೋಂಥ ಭಾಳಷ್ಟು ಜನಕ್ಕೆ ಚುಚ್ಚಿದೆ ಅಂತ ಭಾವಿಸಿದ್ದೀನಿ. ನಮ್ಮಲ್ಲಿ ಜೀವನದಲ್ಲಿ ಏನಾರು ಬದಲಾವಣೆ ಆಗಬೇಕು ಅಂದರೆ, ನಾವೇನಾರು ಸೆಟದೇಳಬೇಕು ಅಂತ ಅನ್ನೋದಾದರೆ, ನಾವೇನಾದರೂ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಬೇಕು ಅನ್ನೋದಾದರೆ, ಅಥವಾ ನಾವು ಇರೋಂಥ ಪರಿಸ್ಥಿತಿಯಿಂದ ಇನ್ನೊಂದು ಪರಿಸ್ಥಿತಿಗೆ ಅಥವಾ ಇನ್ನೂ ಒಂದು ಮೇಲ್ಮುಖವಾಗಿ ನಾವೇನಾರು ಬೆಳವಣಿಗೆ ಆಗಬೇಕು ಅನ್ನೋದಾದರೆ ನಮ್ಮ ಪರಿಸ್ಥಿತಿ ಚುಚ್ಚಬೇಕು. ಆ ಪರಿಸ್ಥಿತಿ ಬಹಳ ಬಲವಾಗಿ ಚುಚ್ಚಿದಾಗ ನಾವೇನು ಬದಲಾವಣೆ ಆಗ್ತೀವಿ. ಇಲ್ಲಾಂದರೆ ಅದೇ ಜಾಗದಲ್ಲಿ ಕೂತ್ಕೊಂಡು ಕುಯ್ ಕುಯ್ ಅಂತಲೇ ಇರ್ತೀವಿ. ಹಾಗಾಗಿ ಈ ಒಂದು ಚಿಕ್ಕ ಈ ಒಂದು ಕತೆ ಇವತ್ತು ನಿಮ್ಮನ್ನು ಎಲ್ಲೋ ಕಡೆ ಚುಚ್ಚಿದೆ, ನಿಮ್ಮಲ್ಲಿ ಒಂದು ಬದಲಾವಣೆ ಆಗೋ ನಿಟ್ಟಿನಲ್ಲಿ ಒಂದು ಪ್ರೇರೇಪಿಸಿದೆ, ನಿಮಗೆ ಸ್ಫೂರ್ತಿ ತುಂಬಿದೆ ಅಂತ ಭಾವಿಸ್ತಾ, ನಿಮ್ಗೆ ಇದು ಇಷ್ಟ ಆಗಿದ್ದರೆ ದಯಮಾಡಿ ಬೇರೆಯವ್ರಿಗೂ ಸಹ ಕಳಿಸ್ಕೊಡಿ. ಮತ್ತು ನನ್ನ ದೂರವಾಣಿ ಸಂಖ್ಯೆ ಸಹ ತಿಳಿಸ್ತೇನೆ, ವಾಟ್ಸಪ್ ಮೂಲಕನೂ ಸಹ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಸಹ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ಬೋದು. ನನ್ನ ದೂರವಾಣಿ ಸಂಖ್ಯೆ 9448218544. ಮತ್ತೊಮ್ಮೆ ಹೇಳ್ತೇನೆ, 9448218544. ಮತ್ತೊಂದು ಮೊಬೈಲ್ ಸಂಖ್ಯೆ 8431084065. 8431084065. ನಿಮಗೆ ಆಸಕ್ತಿ ಇದ್ದಲ್ಲಿ
ಬಹುಶಃ ಬೇರೆಯವ್ರಿಗೂ ಸಹ ಈ ಒಂದು ವಿಡಿಯೋಗಳನ್ನು ಹಂಚ್ಕೊಂಡ್ರೆ ಅವರಲ್ಲೂ ಸಹ ಈ ಒಂದು ಏನು ಬದಲಾವಣೆ ಅನಿಸುತ್ತೆ ಅನ್ನೋದಾದರೆ ಹಂಚ್ಕೊಳ್ಳಿ. ಮತ್ತು ನನ್ನ ಈ ಒಂದು ವಿಚಾರಗಳು ನಿಮಗೆ ಆಸಕ್ತಿ ಇದ್ದರೆ ಬಹುಶಃ ನೀವು ನಾನು ಕಳಿಸಿರೋಂಥ ದೂರವಾಣಿಗಳ ಸಂಖ್ಯೆ ಮೂಲಕ ನನ್ನ ಸಂಪರ್ಸ್ಬೋದು. ಎಲ್ರಿಗೂ ನಮಸ್ಕಾರ.